ರಾಮ ಮಂದಿರ ವಿಚಾರ ಹೇಳಬೇಕು ಅಂದರೆ ಅದು ಒಂದು ಕಡೆ ಮೌಢ್ಯಕ್ಕೂ ಇನ್ನೊಂದು ಕಡೆ ವೈಚಾರಿಕತೆ ನಡುವಿನ ಸಂಘರ್ಷ. ನಾವೆಲ್ಲ ವೈಜ್ಞಾನಿಕತೆ ವೈಚಾರಿಕತೆ ಆರ್ಟಿಕಲ್ 51A ಹೆಚ್ಚು ಸಂವಿಧಾನದಲ್ಲಿ ವೈಜ್ಞಾನಿಕ ಮನೋಭಾವನ ಬೆಳೆಸಬೇಕು ಅಂತ ನಂಬ್ಕೊಂಡಿರೋರು ನಾವು ವೈಜ್ಞಾನಿಕವಾಗಿ ಇತಿಹಾಸ ನೋಡಿದಾಗ ಈ ಮಂದಿರ ಮತ್ತು ಈ ಗುಡಿನ ಪರಿಕಲ್ಪನೆಯೇ ವೈದಿಕ ಪರಿಕಲ್ಪನೆ ಅಲ್ಲ. ಅದು ಭಾಳ ಜನ ಬರೆದಿದ್ದಾರೆ. ಅದು ಕೆ ಜಮನದಾಸು ಹೇಗೆ ತಿರುಪತಿ ಅನ್ನೋದು ಒಂದು ಬುದ್ಧಿಸ್ಟ್ ಶ್ರೈನು, ಮನು ದೇವದೇವನ್ ಅನ್ನೋದು ಈ ಗುಡಿ ಅನ್ನೋದೇ ಒಂದು ವೈದಿಕ ಪರಿಕಲ್ಪನೆ ಅಲ್ಲ ಅಂತ ತೋರಿಸ್ತಾರೆ. ಅಂದರೆ 1,500 ವರ್ಷದ ಕ್ರಿಸ್ತಪೂರ್ವದಿಂದ 500 ಕ್ರಿಸ್ತಪೂರ್ವದ ವರೆಗೆ 1,000 ವರ್ಷ ಬುದ್ಧ ಬರೋಕ್ಕಿಂತ ಮುಂಚೆ ಆವಾಗ ಹೋಮ ಹವನ ಯಜ್ಞ ಎಲ್ಲ ಇತ್ತು. ಆವಾಗ ಯಾವ ಒಂದು ಗುಡಿ ಆ ಒಂದು ಮಂದಿರ ಅನ್ನೋ ಪರಿಕಲ್ಪನೆ ಇರಲಿಲ್ಲ. ಬುದ್ಧ ಬಂದಿದ ನಂತರ ಅಶೋಕನ ಕಾಲದ ನಂತರ ಆ ಸಂದರ್ಭದಲ್ಲಿ ಇತಿಹಾಸ ತೋರಿಸುತ್ತೆ 84,000 ಬುದ್ಧನ ಸ್ತೂಪಗಳು, ಬುದ್ಧನ ಚೈತ್ಯಗಳು, ಬುದ್ಧನ ವಿಹಾರಗಳು ಕಟ್ಟದ ಮೇಲೆ ಅದರ ನಂತರ ಆ 84,000 ಆದಮೇಲೆ ಒಂದು ಪಿಶ್ಯಮುತ್ತ ಶುಂಗ ಅಂತ ವಾಪಸ್ ಬಂದ ಮೇಲೆ ಅದು 185 ಕ್ರಿಸ್ತಪೂರ್ವ ಮನುಸ್ಮೃತಿ ಎಲ್ಲ ಬರೆದು ಆವಾಗ ಈ 84,000 ಸ್ತೂಪಗಳು ಮತ್ತು ವಿಹಾರಗಳು ಗುಡಿಗಳು ಏನಾದವು ಬುದ್ಧಂದು ಅಂತ ಪ್ರಶ್ನೆ ಬರ್ತವೆ. ಅದು ಎಲ್ಲ ಒಂದು ಕಡೆ ವೈದಿಕೀಕರಣ ಆದ್ವಾ ಅಂತ ನಮಗೆ ಪ್ರಶ್ನೆ ಬರುತ್ತೆ. ಸೊ ನಮಗೆ ಹೋಗ್ತಾ 2,000 ವರ್ಷಗಳಿಂದ ಈ ವೈದಿಕೀಕರಣ ಸಮಯದಲ್ಲೂ ಕೂಡ, ಆಮೇಲೆ ನಂತರ ಇಸ್ಲಾಮ ರಾಜರು ಕೂಡ, ಇಸ್ಲಾಮು ಕೂಡ ಅದು ಒಂದು ಬೆಳೆಯೋಕ್ಕೆ ಶುರುವಾಯಿತು. 1,000 ವರ್ಷಗಳಿಂದ ಎಷ್ಟೋ ಒಂದು ವೈದಿಕ ಗುಡಿಗಳ ಮೇಲೆ ಒಂದು ಮಸೀದಿಗಳು ಸಹ ಬಂದಿದ್ದಾವೆ. ಆದರೆ ಅದು ಬರೀ ಮುಸಲ್ಮಾನರು ಸಹ ಅವರು ಒಬ್ಬರೇ ಒಡೆದಿರೋದಲ್ಲ. ಎಷ್ಟೋ ಒಂದು ಹಿಂದೂ ವೈದಿಕ ಗುಡಿಗಳು, ಹಿಂದೂ ಅಂತ ಹೇಳ್ಕೊಳ್ಳೋರು ಸಹ ಮರಾಠಗಳು ಸಹ ಒಡೆದಿದ್ದಾರೆ. ಸೊ ಅದೆಲ್ಲನೂ ಕೂಡ ಒಂದು ಧಾರ್ಮಿಕವಾಗಿ ಒಂದು ಹಿಂದುತ್ವದ ಪರಿಕಲ್ಪನೆ ನಾವು ನೋಡೋಕ್ಕಾಗಲ್ಲ. ಎಷ್ಟೋ ಒಂದು ಯುದ್ಧದಲ್ಲಿ ಟೆರಿಟೋರಿಯಲ್ ಆಗಿ, ಇವಾಗ ಟಿಪ್ಪು ಮತ್ತು ಮರಾಠಗಳ ನಡುವೆ ಯುದ್ಧ ಆದಾಗ ಟಿಪ್ಪು ಒಬ್ಬ ಮುಸಲ್ಮಾನ್ ರಾಜ ಅಂತ ಮುಸಲ್ಮಾನ್ ಸಮುದಾಯಕ್ಕೆ ಹುಟ್ಟಿದ್ದಾರೆ ಅಂತ ನಮ್ಗೆ ಗೊತ್ತಿದೆ. ಮರಾಠಗಳು ಅವರು ಒಂದು ಸೋಕಾಲ್ಡ್ ಹಿಂದೂ ಸಮುದಾಯಕ್ಕೆ ಹುಟ್ಟಿದೆ. ಆದರೆ ಈ ಮರಾಠಗಳು ಹೋಗ್ತಾ ಟಿಪ್ಪುನ ಸಾಮ್ರಾಜ್ಯದಲ್ಲಿರೋ ಎಷ್ಟೋ ಗುಡಿಗಳು, ಹಿಂದೂ ಗುಡಿಗಳು, ವೈದಿಕ ದೇವಸ್ಥಾನಗಳು ಒಡೆದಾಕೊಂಡು ಹೋದರು. ಯಾಕಂದರೆ ಅದು ಟಿಪ್ಪುಗೆ ಸೇರಿದ್ದು ಅಂತ. ಸೊ ಇದು ಒಂದು ಹಿಂದೂ ಮುಸ್ಲಿಂ ಸಂಘರ್ಷ ಅಲ್ಲ, ಇವೆಲ್ಲ ಟೆರಿಟೋರಿಯಲ್ ಸಂಘರ್ಷ ಅನ್ನೋದು ಭಾಳ ಮುಖ್ಯ. ಸೊ ನಮಗೆ ಇತಿಹಾಸ ನೋಡಿದ್ರೆ ಈ ಅಯೋಧ್ಯೆಯ ಜಾಗ ಅಲ್ಲಿ 7ನೇ ಶತಮಾನದಲ್ಲಿ ನೋಡಿದ್ರೆ ಅಲ್ಲೊಬ್ಬ ಚೈನೀಸು, ಎಷ್ಟೋ ನಾವು ಇತಿಹಾಸ ಪಡೆದಿರೋದು ಬೇರೆ ದೇಶಗಳಿಂದ ಬಂದಿರೋರು, ಅವರು ಆ ಜಾಗಗಳನ್ನ ನೋಡಿ ಅವ್ರು ಸ್ಟಡಿ ಮಾಡಿ ಹೇಳಿರೋದು. 7ನೇ ಶತಮಾನ ನೋಡಿದ್ರೆ 100 ಬುದ್ಧ ಮಾನಸ್ಟೇರಿಗಳಿದ್ವು ಅದೇ ಅಯೋಧ್ಯೆಯಲ್ಲಿ. ಒಂದು 10 ಸಹ ಒಂದು ಹಿಂದೂಕ್ಕೆ ಸಂಬಂಧಪಟ್ಟಿರೋ ಒಂದು ವೈದಿಕ ಒಂದು ಕಟ್ಟಡಗಳು ಇದ್ವು ಅಂತ ಹೇಳ್ತಾರೆ. ಅದ್ರ ಜೊತೆ ಜೂಯಿಷು ಸಹ ಅಲ್ಲಿ ಒಂದು ಅಲ್ಲಿ ಇರೋ ಸಂತರು ಸಹ ಅಲ್ಲಿ ಕೂಡ ಜಾಗ ಹಾಕಿದ್ದಾರೆ. ಒಂದು ಜೈನ ಮಂದಿರಗಳು ಸಹ ಇರ್ಬೋದು ಅಂತಾರೆ. ನಮಗೆ ಈ ವಿಚಾರಗಳು 1949ರಲ್ಲಿ ಭಾಳ ಬೆಳಕಿಗೆ ಬಂದಾಗ ಯಾವುದೋ ಒಂದು ನಿಗೂಢವಾಗಿ ಆ ಒಂದು ಬಾಬ್ರಿ ಮಸ್ಜಿದ್ ನಡುವೆ ಒಂದು ರಾಮಂದು ಒಂದು ವಿಗ್ರಹಗಳು ಸಿಗ್ತವೆ. ಅದು ಹೇಗಾಯಿತು, ಅದು ಎಲ್ಲಿಂದ ಬಂತು, ಯಾರಿಟ್ಟರು ಅನ್ನೋದು ನಮಗಿನ್ನೂ ಗೊತ್ತಿಲ್ಲ. ಅದು ಒಂದು ನಿಗೂಢವಾಗುತ್ತೆ. ಅದರ ನಂತರ ಇವಾಗ 80 ದಶಕ 90ನೇ ದಶಕದಲ್ಲಿ ದೂರದರ್ಶನ ಮುಖಾಂತರ ರಾಮಾಯಣ ಅಂತ ಈ ಕಾಂಗ್ರೆಸ್ ಪಕ್ಷ ಅವರು ಸರ್ಕಾರದ ಒಂದು ಚಾನಲ್ನಲ್ಲಿ ಭಾಳ ದೊಡ್ಡದಾಗಿ ರಾಮಾಯಣ ಅನ್ನೋದು ಹಾಕಿ ಆ ರಾಮನ ಬಗ್ಗೆ ಒಂದು ಹೆಚ್ಚು ಉತ್ಸಾಹ ಆಗುತ್ತೆ. ಅದರ ನಂತರ 1992ರಲ್ಲಿ ಅದು ನಮ್ಗೆ ಗೊತ್ತಿರದೆ ಒಂದು ಹಿಂದುತ್ವದ ಒಂದು ಪರಿಕಲ್ಪನೆ ರಾಮ ಜನ್ಮಭೂಮಿ ಅನ್ನೋದಾಗತ್ತೆ. ಸೊ ಇವೆಲ್ಲ ಆ ಒಂದು ಹೋರಾಟ. ರಾಮ ಅನ್ನೋದು ಒಂದು ಕಾಲ್ಪನಿಕ ವ್ಯಕ್ತಿ ಅನ್ನೋದು ನಮ್ಗೆ ಗೊತ್ತು, ಜನರಿಗೆ ನಂಬಿಕೆ ಇರ್ಬೋದು. ಆದರೆ ಜನ್ಮಭೂಮಿ ಅಂದಾಗ ಅದು ಒಂದು ಐತಿಹಾಸಿಕ ವಿಚಾರ ಬರಬೇಕು. ಐತಿಹಾಸಿಕವಾಗಿ ಯಾವ ದಾಖಲೆ ಅಂತೂ ರಾಮ ಅದೇ ಜಾಗದಲ್ಲಿ ಹುಟ್ಟಿದ್ದಾರೆ ಅಂತ ಯಾವ ದಾಖಲೆನೂ ಇಲ್ಲ. ಮತ್ತು ಈ ಸುಪ್ರೀಂ ಕೋರ್ಟು ಕೂಡ ಅದರ ಬಗ್ಗೆ ಒಂದು ವಿಚಾರ ನೋಡಿದಾಗ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಯಾವ ಒಂದು ಹಿಸ್ಟಾರಿಕಲ್ ಅಥವಾ ಆರ್ಕಿಯಾಲಜಿಕಲ್ ಎವಿಡೆನ್ಸ್ ಅನ್ನೋದು ಅದನ್ನು ಸೇರಿಸ್ಕೊಂಡು ಅದನ್ನು ತೀರ್ಮಾನ ಮಾಡಿಲ್ಲ ಅವರು ಅದನ್ನು ನನ್ನ ಪ್ರಕಾರ ಭಾಳ ಅರ್ಥಪೂರ್ಣವಾದ ಯಾರು ಮಾತಿದ್ದರೆ ಅದು ಕಾಂಶಿರಾಮರ ಮಾತು. ಅದು ಬಾಬ್ರಿ ಮಸ್ಜಿದ್ದು ರಾಮ ಮಂದಿರ ನಡುವೆ ಬಂದಾಗ ಏನು ಹೇಳ್ತಾರೆ ಮುಖ್ಯವಾಗಿ ಅಂದರೆ ಅದಕ್ಕೆ ಉತ್ತಮವಾದ ಒಂದು ಪರಿಹಾರ ಅಂದರೆ ಅದು ಒಂದು ಬೃಹತ್ತಾದ ಒಂದು ಪಬ್ಲಿಕ್ ಟಾಯ್ಲೆಟ್ ಅಂತ ಮಾಡಿದ್ರೆ ಅದಕ್ಕೆ ಎಲ್ಲರಿಗೂ ಒಂದು ರೀತಿ ಅನುಕೂಲ ಆಗುತ್ತೆ ಅಂತ ಕಾಂಶಿರಾಮರು ಹೇಳಿದ ಮಾತು. ಸೊ ಅದು ಭಾಳ ಸೂಕ್ತ ಆಗುತ್ತೆ. ಇವತ್ತಿನ ದಿನ ನಮಗೆ ಮಂದಿರಗಳು, ಮಸೀದಿಗಳು, ಚರ್ಚ್ಗಳು, ನಮಗೆ ಕುವೆಂಪು ಅವರು ಹೇಳಿದ ಗುಡಿ ಚರ್ಚ್ ಮಸೀದಿಗಳನ್ನು ಬಿಟ್ಟು ಹೊರಬನ್ನಿ, ಬಡತನದ ಬುಡಮುಟ್ಟ ಕೀಳ ಬನ್ನಿ ಅಂತ ಹೇಳ್ತಾರೆ. ನಾವೆಲ್ಲ ವೈಜ್ಞಾನಿಕವಾಗಿ ನಂಬಿರೋರು. ನಮಗೆ
ಈ ಒಂದು ಕಟ್ಟಡಗಳಲ್ಲ. ಇವತ್ತಿನ ದಿನ ಬಸವಣ್ಣ ಅಂತ ನಾವೆಲ್ಲರೂ ಹೇಳ್ತೀವಿ, ಬಸವಣ್ಣನೂ ಸಹ ಯಾವ ಗುಡಿ ಗುಂಡಾನ ನಂಬ್ಕೊಂಡಿರಲಿಲ್ಲ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸಬಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಹೇಳ್ತಾರೆ. ಸರಿ, ಸುಪ್ರೀಂ ಕೋರ್ಟ್ ಅದನ್ನು ತೀರ್ಮಾನ ಮಾಡಿದೆ. ಅವರು ಜನರ ನಂಬಿಕೆ ತಕ್ಕಂತೆ ತೀರ್ಮಾನ ಮಾಡಿದ್ದೀವಿ ಅಂತ ಅವರೇ ಹೇಳಿದ್ದಾರೆ. ಆ ನಂಬಿಕೆಗೆ ತಕ್ಕಂತೆ ಅವ್ರು ಮಾಡಿದರೆ ಸುಪ್ರೀಂ ಕೋರ್ಟ್ ತೀರ್ಮಾನ ನಾವು ಒಪ್ಕೋಬೇಕು. ಆದರೆ ನನ್ನ ಪ್ರಕಾರ ಸರ್ಕಾರಗಳು ನಿಜವಾಗ್ಲೂ ಧರ್ಮ ನಿರಪೇಕ್ಷವಾಗಿರಬೇಕು. ಅಂದರೆ ಯಾವುದೇ ಸರ್ಕಾರ ಅದನ್ನು ಮುಖ್ಯವಾಗಿ ಯಾವ ಧರ್ಮ, ಅದು ಹಿಂದೂ ಧರ್ಮ, ಇಸ್ಲಾಂ ಧರ್ಮ, ಕ್ರೈಸ್ತ ಧರ್ಮ ಅನ್ನೋ ಈ ಅಸಮಾನತೆ ಧರ್ಮಗಳಾಗಿರ್ಬೋದು, ಅಥವಾ ನಮ್ಮದೇ ಆದ ಬುದ್ಧ ಧರ್ಮ, ಬಸವ ಧರ್ಮ, ಜ್ಯೋತಿಬಾ ಫುಲೆ ಸತ್ಯ ಧರ್ಮ, ಬಾಬಾ ಸಾಹೇಬ್ ನವಯಾನ, ಈ ಸಮಾನತೆ ಧರ್ಮಗಳಾಗಿರ್ಬೋದು, ಇವೆಲ್ಲ ಆರ್ಟಿಕಲ್ 25 ತಕ್ಕಂತೆ ಮನೆಗಳಲ್ಲಿ ಇಟ್ಕೋಬೇಕು ಹೊರತು ಸರ್ಕಾರನೇ ಹೇಳಿ 1000 ಟ್ರೈನ್ಗಳೆಲ್ಲ ಆ ಕಡೆ ಮಾಡಿಕೊಂಡು 25 ಊರುಗಳಿಂದ ಮಾಡಿ ಇದನ್ನು ಒಂದು ಭಾರತದ ಸಂಭ್ರಮ ಅನ್ನೋ ರೀತಿ ಬಿಂಬಿಸೋದು, ನನಗೆ ಇದು ಭಾರತದ ಸಂವಿಧಾನದ ಅಡಿಯಲ್ಲಿ ಅದು ನನಗೆ ಸಂಪೂರ್ಣವಾಗಿ ಎತ್ತು ಕಾಣಲ್ಲ. ಆದರೆ ಅದನ್ನು ಮಾಡಿದ್ದಾರೆ. ನಮಗೆ ಇದನ್ನು ವಿರೋಧ ಮಾಡಬೇಕು ಅಂದರೆ ನಾನು ಈ ಸುಪ್ರೀಂ ಕೋರ್ಟ್ ರೂಲಿಂಗ್ ವಿರೋಧ ಮಾಡ್ತಾ ಇಲ್ಲ. ನಮ್ಮ ಪ್ರಕಾರ ವೈಜ್ಞಾನಿಕತೆ, ವೈಚಾರಿಕತೆಯನ್ನು ಎತ್ತಿ ಹಿಡಿಬೇಕು. ಅದನ್ನು ಮುಂದೆ ಸಹ ನಾವು ಮಾಡ್ಕೊಂಡು ಹೋಗ್ತೀವಿ. ಸರ್, ಈಗ ನೀವು ಸರ್ಕಾರದ ಪಾಲ್ಗೊಳ್ಳುವಿಕೆ ಬಗ್ಗೆ ಹೇಳಿದರೆ, ಈಗ ಮೋದಿಯವರು ಸ್ವತಃ ಖುದ್ದಾಗಿ ಒಂದು ಪ್ರಧಾನಿಯಾಗಿ ಒಂದು ಕಾಲದಲ್ಲಿ ನೆಹರು ಅವರಿಗೆ ಈ ರೀತಿಯಾದಂತಹ ಒಂದು ಆಹ್ವಾನ ಬಂದಾಗ ಅವರು ತಿರಸ್ಕರಿಸಿದ್ದರು. ಸಂವಿಧಾನಾತ್ಮಕವಾದಂಥ ಹುದ್ದೆಯಲ್ಲಿರೋದ್ರಿಂದ ನಾನು ಎಲ್ಲ ಧರ್ಮಗಳ ಪ್ರತಿನಿಧಿಯಾಗಿರೋದ್ರಿಂದ ನಾನು ಒಂದು ಧರ್ಮದ ಕಾರ್ಯಕ್ರಮಕ್ಕೆ ಹೋಗಲ್ಲ ಅಂತ. ಅದೇ ರೀತಿ ಮೋದಿಯವರು ಆದರೆ ಇವತ್ತು ಅವರು ಮುಂದೆ ನಿಂತು ಇದನ್ನು ನಡೆಸ್ತಿದ್ದಾರೆ. ಇದು ಯಾವ ರೀತಿಯ ಸಂದೇಶವನ್ನು ಮುಂದಿನ ದಿನಗಳಲ್ಲಿ ದೇಶಕ್ಕೆ ಕೊಡಬಹುದು? ನಾನು ಮೋದಿಯವ್ರನ್ನೇ ನಾನು ಪ್ರಶ್ನೆ ಮಾಡಲ್ಲ ಇದರಲ್ಲಿ. ಯಾಕಂದರೆ ಇವತ್ತು ಸಹ ಜಾನ್ವರಿ 22ನೇ ತಾರೀಕು ಇಲ್ಲೇ ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯನವರು ಸಹ ಒಂದು ರಾಮ ಮಂದಿರ ಇಲ್ಲೇ, ಅದು ಒಂದು 33 ಅಡಿ ಆಂಜನೇಯ ಸ್ಟ್ಯಾಚ್ಯೂ ಅಡಿ ಅವರು ಅಲ್ಲಿ ಉದ್ಘಾಟನೆ ಮಾಡ್ತಾಯಿದ್ದಾರೆ. ಸೊ ಇವತ್ತಿನ ದಿನ ನರೇಂದ್ರ ಮೋದಿ, ನಮ್ಮ ಪ್ರಧಾನಮಂತ್ರಿ ಆಗಿರ್ಬೋದು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಾಗಿರ್ಬೋದು, ಯಾರೇ ಇರ್ಬೋದು, ಇವರೆಲ್ಲ ಧರ್ಮಗಳ ಓಲೈಕೆ, ಬಹುಸಂಖ್ಯಾತರ ಧರ್ಮಗಳ ಓಲೈಕೆ, ಹಿಂದೂ ಧರ್ಮ ಆಗಿರ್ಬೋದು, ಇಸ್ಲಾಮ ಧರ್ಮ ಆಗಿರ್ಬೋದು, ಕ್ರೈಸ್ತ ಧರ್ಮ ಮತ್ತು ಯಾವುದೇ ಒಂದು ಧರ್ಮದ ಓಲೈಕೆ ನಾನಂತೂ ಸಾಂವಿಧಾನಿಕವಾಗಿ ನಾನು ಒಪ್ಪಲ್ಲ. ನಮಗೆ ಅಂಕಿಅಂಶಗಳು, ದಾಖಲೆಗಳು, ಪುರಾವೆಗಳು ಇಟ್ಕೊಂಡು ಈ ಸೆಕ್ಯುಲರಿಸಮ್ ಅನ್ನೋ ಪದ, ಜಾತ್ಯತೀತತೆ ಅನ್ನೋದು ಏನದಕ್ಕೆ ಅರ್ಥ? ನೀವು ಡಿಕ್ಷನರಿ ತೆಗೆದು ನೋಡಿ. ಜಾತ್ಯತೀತತೆ ಅನ್ನೋ ಅರ್ಥನೇ ಈ ಧರ್ಮಗಳಿಂದ ದೂರ ಇರೋದು. ಧರ್ಮಗಳು ನಮಗೇನಿರಬೇಕು ಅಂದರೆ ನಾವು ಮುಖ್ಯವಾಗಿ ಆರ್ಟಿಕಲ್ 25 ಎಲ್ಲರಿಗೂ ಅವ್ರ ಮನೆಯಲ್ಲಿ ಧರ್ಮ ಆಚರಣೆ ಮಾಡೋಕ್ಕೆ ಹಕ್ಕಿದೆ, ಅವ್ರ ಗುಡಿ ಕೊಂಡಾರ್ಧನೆ ಮಾಡೋಕ್ಕೆ ಹಕ್ಕಿದೆ. ಆದರೆ ಸಮಾಜದಲ್ಲಿ ಈ ಸರ್ಕಾರಗಳು ಧರ್ಮಗಳಿಂದ ದೂರ ಇರಬೇಕು, ಒಂದು ವೈಜ್ಞಾನಿಕ ಮನೋಭಾವನ ಹೆಚ್ಚಿಡಬೇಕು. ಹಾಗಿದ್ದಾಗ ನೀವು ಹಿಂದೂ ಧರ್ಮನೋ ಇಸ್ಲಾಮ ಧರ್ಮ ನೀವು ಪಾಲನೆ ಮಾಡಿ ನಿಮ್ಮ ಮನೆಗಳಲ್ಲಿ, ಅದನ್ನು ಎತ್ತಿ ಹಿಡಿತೀವಿ, ಅದು ನಮ್ಮ ಸಂವಿಧಾನದಲ್ಲಿ ಇದೆ. ಆದರೆ ನೀವು ರಾಜಕಾರಣಿಯಾಗಿ ಅದನ್ನು ಮುಂದುವರಿಸ್ತಾ ಇರೋದು ಮೋದಿ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, ಅದನ್ನು ನನಗೆ ಸರಿ ಕಾಣಲ್ಲ. ಅದೆಲ್ಲ ಮತಗಳಿಗೋಸ್ಕರ ನಮ್ಮ ದೇಶದ ದಿಕ್ಕನ್ನು ತಪ್ಪು ರೀತಿ ತೊಗೊಂಡೋಗ್ತಾ ಇದ್ದಾರೆ. ಅದು ಸಂವಿಧಾನದ ವಿರೋಧ ರೀತಿ ತೊಗೊಂಡೋಗ್ತಾ ಇದ್ದಾರೆ. ಇವತ್ತಿನ ದಿನ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ಖಂಡಿತ ಅಲ್ಲ. ಅದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಅದೆಲ್ಲ ನಾವು ಇವತ್ತಿನ ದಿನ ಒಂದು ದೊಡ್ಡ ಶಕ್ತಿಯಾಗಿ ಜಾಗೃತಿ ಮುಖಾಂತರ ಮಾಡಿ, ಮತ್ತು ನಾಳೆ ದಿನ ಒಂದು ದೊಡ್ಡ ಶಕ್ತಿಯಾಗಿ ವಿರೋಧ ನಮಗೆ ಮತಗಳಿಂದನೂ ಬರಬೇಕು, ಹೋರಾಟಗಳಿಂದನೂ ಬರಬೇಕು, ಈ ಥರ ನಿಮ್ಮಂಥ ಪರ್ಯಾಯ ಮಾಧ್ಯಮಗಳಿಂದ ಬರಬೇಕು, ಎಲ್ಲ ಕಡೆಯಿಂದ ಬರಬೇಕು. ಅದು ಭಾಳ ಒಳ್ಳೆಯದು ನನ್ನ ಪ್ರಕಾರ.